ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ಸ್ ಟೇಲ್. ಸೊ ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಡೇ 3 ಆ್ಯಂಡ್ ಇಂಟರ್ಲ್ಯಾಕನಲ್ಲಿ ಡೇ 2. ಸೊ ಇವತ್ತು ನಾವು ಇಂಟರ್ಲ್ಯಾಕನಿಂದ ಹೊರಡ್ತಾ ಇದ್ದೀವಿ ಮ್ಯೂನಿಕ್ ಕಡೆ ರಿಟರ್ನ್. ಇವಾಗ ಟೈಮ್ ಆಲ್ಮೋಸ್ಟ್ ಇವಾಗ 8 ಗಂಟೆ ಆಗಿದೆ. ಆ್ಯಂಡ್ 8 ಗಂಟೆ ಇವಾಗ ಅಷ್ಟೇ ಎದ್ದು ಕೂಡಲೇ ಅಲ್ಲಿ ಆಚೆ ನೋಡಿದಾಗ ಎಲ್ಲ ಪ್ಯಾರಾಗ್ಲೈಡಿಂಗ್ ಲ್ಯಾಂಡ್ ಆಗ್ತಾಯಿದೆ. ಸೊ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಐ ಡೋಂಟ್ ನೋ ಇದು ಕವರ್ ಆಗ್ತಿದೆಯಲ್ಲ ಅಂತ. ಸೊ ಇಲ್ಲೆಲ್ಲ ಪ್ಯಾರಾಗ್ಲೈಡರ್ಸ್ ಅಲ್ಲೋಗಿ ಲ್ಯಾಂಡ್ ಆಗ್ತಿದ್ದಾರೆ ಲ್ಯಾಂಡಿಂಗ್ ಸೈಟಲ್ಲಿ. ಆ್ಯಂಡ್ ಬೆಳಗಿನ ವ್ಯೂ ಈ ಥರ ಇದೆ, ಕ್ಲಿಯರ್ ವ್ಯೂ ಇದೆ. ಸೊ ಅಲ್ಲಿ ಮೇಲ್ಗಡೆ ಐಸ್ ಕ್ಯಾಪ್ ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇದೆ ಮೇಲ್ಗಡೆ. ಆ್ಯಂಡ್ ಇಲ್ಲೆಲ್ಲ ಪ್ಯಾರಾಗ್ಲೈಡಿಂಗ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ್ಯಂಡ್ ಹಿಂದ್ಗಡೆ ರೂಮು ಹಿಂದ್ಗಡೆಯಿಂದ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ. ಸೊ ಇವರಿಬ್ಬರು ಕಾಯ್ತಾ ಇದ್ದಾರೆ ಚಾ ಕಾಫಿ ಕುಡಿಲಿಕ್ಕೆ. ಸೊ ಇಲ್ಲಿ ನೋಡಿದರೆ ವ್ಯೂ ಅಲ್ಲಿಂದ ಆ್ಯಕ್ಚುಲಿ ಪ್ಯಾರಾಗ್ಲೈಡರ್ಸ್ ಬರ್ತಾ ಇದ್ದಾರೆ. ಆ ಊರಿಂದ ನನಗೆ ಗೊತ್ತಿಲ್ಲ, ಇನ್ನೊಂದು ಯಾವುದೋ ಊರಿಂದ ಬರ್ತಾ ಇದ್ದಾರೆ. ಆ ಹೈಟಿಂದ ಬಂದು ಈ ಮೌಂಟೇನ್ಸ್ ಎಲ್ಲ ಕ್ರಾಸ್ ಆಗಿ ಆಮೇಲೆ ಇಲ್ಲಿ ಬಂದು ಲ್ಯಾಂಡ್ ಆಗ್ತಾ ಇದ್ದಾರೆ ಎಲ್ಲ. ಇವತ್ತಷ್ಟೇ ಜಸ್ಟ್ ಚೆಕ್ಔಟ್ ಮಾಡಿ ಇವಾಗ ನಾವು ಬ್ಯಾಕ್ ಟು ಮ್ಯೂನಿಕ್ ಜರ್ನಿಯಲ್ಲಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೊರಡೋ ಮುಂಚೆ ನಾವು ಇಲ್ಲೇ ಲೇಕಲ್ಲಿ ಏನಾದರೂ ಆ್ಯಕ್ಟಿವಿಟಿ ಇದೆಯಾ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಸೊ ಜಸ್ಟ್ ಕಾರ್ ಪಾರ್ಕ್ ಮಾಡಿ ಇವಾಗ ಹೊರಡ್ತಾ ಇದೆ. ಆ್ಯಂಡ್ ನನ್ನ ಸುತ್ತಲೂ ಮೌಂಟೇನ್ ವ್ಯೂಸ್ ಅದೇ ಥರ ಇದೆ ಇಲ್ಲಿ ಮೌಂಟೇನ್ ವ್ಯೂಸ್. ಸೊ ಮೇ ಬಿ ಇನ್ನೊಂದು ಅವರು ಇಲ್ಲಿ ಸ್ವಿಮ್ ಮಾಡಲಿಕ್ಕೆ ಏನಾದ್ರು ಆಪ್ಷನ್ ಇದೆಯಾ ಅಂತ ನೋಡಿ ಆಮೇಲೆ ಹೊರಡ್ತೀವಿ. ಸ್ವಲ್ಪ ಆ್ಯಕ್ಚುಲಿ ಈ ಲೊಕೇಶನ್ಗೆ ಬಂದರೆ ಬೇಗನೆ ಬರಬೇಕು, ಸ್ವಲ್ಪ ಪಾರ್ಕಿಂಗ್ ಇಶ್ಯೂಸ್ ಇದೆ. ನಮಗೆ ಮುಂದೆ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಸೈಡ್ ಸಿಕ್ತು ಒಂದು ಫ್ಯೂ ಮೀಟರ್ಸ್ ಮುಂಚೆ. ಬಟ್ ಅದರ್ವೈಸ್ ಇಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಹೋಗುತ್ತೆ ಈ ಕಡೆ. ಸೊ ಆ್ಯಂಡ್ ಇಲ್ಲಿ ಬೋಟ್ ಕ್ರೂಸು ಇದೆ. ಇವಾಗಷ್ಟೇ ಒಂದು ಬೋಟ್ ಬಂದಿದೆ. ಸೊ ಅಲ್ಲಿ ಇವಾಗ ಜಸ್ಟ್ ಕ್ರೂಸ್ ಬಂದು ಪಾರ್ಕ್ ಮಾಡಿದ್ದಾರೆ. ಸೊ ಬೇಸಿಕಲಿ ಈ ಲೇಕಿಗೆ ನಿನ್ನೆನೂ ಬಂದಿದ್ವಿ, ಬ್ರೈನ್ಸ್ ಅಂತ ರಿವರ್. ಬಟ್ ನಿನ್ನೆ ಕ್ರೂಸ್ ಮಿಸ್ ಆಗೋಗಿತ್ತು. ಬಟ್ ಇವಾಗಲೂ ಒಂದು ಹೊರಡ್ತಾ ಇದೆ ಸ್ವಿಸ್ ಬೋಟ್, ಇವಾಗ ಆಚೆ ಹೊರಡ್ತಾ ಇದೆ. ಸೊ ಐ ಥಿಂಕ್ ಇದು 1.5 hour ಜರ್ನಿ ಇದೆ. ಆ್ಯಂಡ್ ಇದು ಟರ್ಕೈಸ್ ಸ್ಟೀಲ್ ಕಲರ್ ವಾಟರ್ನು ಕಾಣಿಸ್ತಾ ಇದೆ ಬ್ಯೂಟಿಫುಲ್ಲಾಗಿ. ಸೊ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ನೀರು ಇಳಿಯೋದಕ್ಕೆ ಈ ಕಡೆ ಬಂದಿದ್ದೀವಿ. ಆ್ಯಂಡ್ ನೀರು ಕಲರ್ ನೋಡ್ಬೋದು, ಸ್ಟೀಲ್ ಕಲರ್ ಕಾಣಿಸ್ತಾ ಇದೆ. ಆ್ಯಂಡ್ ಅದರ ಹಿಂದೆ ಮೌಂಟೇನ್ಸ್. ಸೊ ಇಲ್ಲಿ ಕ್ಯಾಂಪಿಂಗ್ ಸೈಟ್ಸು ಇದೆ. Hello. So finally we have come to the destination in Switzerland. Yes. This is the lake. Lake is freezing. Dive ಮಾಡಿ ಜೈ. ಓ ಪ್ರಸಾದ್. ಸ್ಟೇ ಸಿಂಬಾ. ಹೇಗಿದೆ? ಡ್ರಿಫ್ಟ್ ಇದೆಯಾ? ಡ್ರಿಫ್ಟ್ ಇದೆಯಾ? ಇದೆ. ಓಕೆ. ಐ ಥಿಂಕ್ ಈ ಕಂಬದ ಆಚೆ ಹೋಗ್ಬಾರ್ದು ಅನ್ಸುತ್ತೆ. ಅಷ್ಟಿದೆಯಾ? ಅದೇ ಈ ಕಂಬ ಅನ್ಸುತ್ತೆ ಸೇಫ್ಟಿ. ಅಲ್ಲ ಇಲ್ಲಿ ಆಳ ಇದೆ. ಅಷ್ಟಿದೆಯಾ? ಅಲ್ಲಿ ಇನ್ನು ಹೀಗೆ ಡೆಪ್ತ್ ಭಾಳ ಇದೆ ಅಂತ. ಅಲ್ಲಿದೆಯಾ ಆಳ? ಚಳಿ ಚಳಿ ಇದೆ, ಚಳಿ. ಓಕೆ. ಬಾ ಸಿಂಬಾ. ಇದು ಯಾವ ತರ ಸ್ವಿಮ್ಮಿಂಗ್ ನಿಂದು?
ಅವನು ಅಲ್ಲೇ ಸ್ವಿಮ್ ಮಾಡ್ತಾನೆ. ಇವಾಗ ಆಲ್ಮೋಸ್ಟ್ ಟೈಮು 1 ಗಂಟೆ ಆಗಿದೆ ಆ್ಯಂಡ್ ಒಳ್ಳೆ ಒಂದು ಸ್ವಿಮ್ ಆಯಿತು. ಸೊ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ ಇಲ್ಲೇ ಇಂಟರ್ಲಾಕನಲ್ಲಿ ಲಂಚ್ ಮಾಡಿಕೊಂಡು ನಾವು ಇಲ್ಲಿಂದ ಮುಂದೆ ಹೊರಡ್ತಾ ಇದ್ದೀವಿ. ಸೊ ಹೋಗುವ. ಸೊ ಮತ್ತೆ ಇಂಟರ್ಲಾಕನ್ ಸೆಂಟರ್ಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಲಂಚ್ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇರ್ತೀವಿ. ಸೊ ಯಶ್ರಾಜ್ ಸ್ಟ್ಯಾಚು ಹತ್ರ ಪಾರ್ಕ್ ಮಾಡ್ತೀವಿ ಕಾರ್. ಲಿಕ್ವಿಡೇಷನ್ ಸೇಲ್ ಅಂತಪ್ಪ, ಸ್ಪೋರ್ಟ್ಸ್ ಬ್ಯಾಗ್ಸು ಲಿಕ್ವಿಡೇಷನ್ ಸೇಲೇ ಒಂದು 70%, ಅದು ಅಪ್ ಟು 70%. ಸೊ ಎಕ್ಸಾಕ್ಟ್ಲಿ ಈ ಲ್ಯಾಂಡಲ್ಲಿ ಎಲ್ಲ ಪಾರ್ಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇಲ್ಲಿ ಅಪೋಸಿಟಲ್ಲಿ ಫುಲ್ ರೆಸ್ಟೋರೆಂಟ್ಸ್ ಇವೆ. ಇವಾಗ ನಾವು ಒನ್ ಆಫ್ ದ ರೆಸ್ಟೋರೆಂಟ್ಸ್ಗೆ ಹೋಗಿ ಊಟ ಮಾಡ್ತೀವಿ. ಇವಾಗ ಬೇಸಿಕಲಿ ಇಲ್ಲಿ ಕುದುರೆ ರೈಡ್ ತೊಗೋಬೋದು ಆ್ಯಂಡ್ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಸೊ ಫುಲ್ ಸಿಟಿನ ತೋರಿಸ್ತಾರೆ ಕುದುರೆಲಿ ಹೋಗೋದಾದ್ರೆ. ಇಲ್ಲಿ ಸ್ವಿಸ್ ವಾಚಸ್ ನೋಡೋದಕ್ಕೆ ಬಂದಿದ್ದೀವಿ ಒಳಗಡೆ. 195 ಅಂದರೆ 1 ಲಕ್ಷ 1 ಲಕ್ಷ 19,000. ಓ 80,100 is actually not too bad. ಓ ಇದು ತುಂಬ ಚೆನ್ನಾಗಿದೆ ರೇಡಿಯೋ. ಹಾಂ ಸ್ವಲ್ಪ ಮಾಲ್ ಥರ ಫೀಲಿಂಗ್ ಇದೆಲ್ಲ. ಸೌನಿಯರ್ಸ್ ಇದೆ, ವಾಚಸ್ ಇದೆ, ಯೂನ್ಫ್ರೋ ಅದು ಟಿ ಶರ್ಟ್ಸ್ ಎಲ್ಲ ಇದೆ, ಸ್ವಿಸ್ ವಾಚಸ್ ಇದಿದೆ, ನೈಫ್ ಇದೆ, ಸ್ವಿಸ್ ನೈಫ್. ಚೆನ್ನಾಗಿದೆ ಅಲ್ಲ, ನೋಡ್ಲಿಕ್ಕೆ ಚೆನ್ನಾಗಿದೆ. ಎಸ್, ತಗೊಳ್ಳೋದಕ್ಕೆ ಐ ಡೋಂಟ್ ನೋ. ಇದೆಲ್ಲ ಫ್ಯಾನ್ಸಿ ಹುಡುಗಿರ್ ವಾಚ್. ಇದು ಸರ ವಾಚ್ ಏಕಪ್ಪ ಸರಾನ ಸರ 218 euros. ಜಸ್ಟ್ 218 euros. ಇದೆಲ್ಲ ಯಾವ ರೇಂಜ್? 300 euros. ಇದೆಲ್ಲ 500 euros ಇದೆ. ಸೊ ಇದು ಕ್ಯಾಪ್ಸ್ ಎಲ್ಲ 20 euros, 25 euros. ಏನು ಪರ್ಸು? ಗೊತ್ತಿಲ್ಲ. 38 euro. 38 ಯೂರೋ ಅಲ್ಲ, CHF. CHF is almost the ಯಾ ಆಲ್ಮೋಸ್ಟ್ ಸೇಮ್. ಸೊ ಬೇಸಿಕಲಿ ನವಭಾರತ್ ರೆಸ್ಟೋರೆಂಟ್ ಅಂತ ಬಂದಿವೆ. ಇವಾಗ ಹೋಗ್ತಾ ಇದ್ದೇವೆ ಒಳಗಡೆ. ಸೊ ಬೇಸಿಕಲಿ ಇವಾಗ ಮೆನು ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಮೆಡ್ರಾಸ್ ಕಿಚನ್ ಅಂತ ಹೇಳ್ತಾರೆ. ಮಡ್ರಾಸ್ ಕಿಚನ್ ನವಭಾರತ್ ಆ್ಯಂಡ್ ತುಂಬ ಇಂಡಿಯನ್ ಫುಡ್ಸ್ ಅವೈಲೇಬಲ್ ಇದೆ ಇಲ್ಲಿ. ಸಲಾಡ್ಸು, ಆಮೇಲೆ ವೆಜ್ ಕರಿ, ನಾನ್ ವೆಜ್ ಕರಿ, ವೆಜ್ ಕರಿ, ಚಿಕನ್ ವೆಜ್ ಥಾಲಿ ಮೆನು, ಇಡ್ಲಿ ವಡ ಸಾಂಬಾರೆಲ್ಲ ಇದೆ. ಇದು ಶೇಮಿಯಾನ ಸಾಂಬಾರ್ ವಿತ್ ರೈಸ್. ಆ್ಯಂಡ್ ನನ್ನ ಫೇವ್ರೇಟ್ ಆಲ್ ಬಿರಿಯಾನಿ ಟ್ರೈ ಮಾಡೋಣ ಅಂತಿದ್ದೀನಿ. ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಏನು ಸಿಕ್ಕಿಲ್ಲ ಜೊತೆಗೆ ಹೈದ್ರಾಬಾದಿ ನಾಟ್ ಚೆನ್ನೈದಂದು. ಫೈನಲಿ ಇದು ವೆಜ್ ಥಾಲಿ. ಏನೇನಿದೆ ಪ್ರಸಾದ್ ಇದರಲ್ಲಿ? ರೈಸ್, ಪಲಾವ್, ಸಾಂಬಾರ್, ರಸಮ್, ಪೊಟೆಟೋನ
potato, salad, ಸೀರಾ ಇದೆ, rumali roti, ಕೇರಳ ಪರೋಟ and Kerala paratha and kesri bath. ನೈಸ್, ಎಂಜಾಯ್ ಯುವರ್ ಮೀಲ್. ನಿನ್ನು ಸೇಮ್ ಅಲ್ವಾ ಶು? ಇದು ಇದಿಷ್ಟು 22. ತುಂಬ ಚೆನ್ನಾಗಿದೆ. ಹೇಗಿದೆ ಶು? ಚೆನ್ನಾಗಿದೆಯಾ? ಬ್ರಿಲಿಯಂಟ್. ಸೊ ನಾವು ಹೊರಟ್ವಿ ಇಂಟರ್ಲ್ಯಾಕನಿಂದ 2 ದಿನ ಒಳ್ಳೆ ಟ್ರಿಪ್ ಆಯಿತು. ನಮ್ಗೆ ಏನೇನು ಕವರ್ ಮಾಡಬೇಕು, ಮೇನ್ ಲೊಕೇಶನ್ಸ್ ಅಂದ್ಕೊಂಡಿದ್ವು ಅದೆಲ್ಲ ಮಾಡಿದ್ದೀವಿ. ಇಲ್ಲಿ ತುಂಬ ಹೋಟೆಲ್ಸ್ ಇದೆ, ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಏನು ಕಮ್ಮಿ ಇಲ್ಲ. ಬಟ್ ನಾವು ಒಂದು ನವ್ ಭಾರತಮ್ ಅಂತ ಹೋದ್ವಿ. ಭಾರತಮ್ ಇಂಟರ್ಲ್ಯಾಕನ್ ರೆಸ್ಟೋರೆಂಟ್ ಅಂತ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್ ನಾವು ಇಲ್ಲಿವರೆಗೂ ವಿಸಿಟ್ ಮಾಡಿದ್ರಲ್ಲಿ. ಅಫ್ಕೋರ್ಸ್ ನಾವು ತುಂಬ ಇಂಡಿಯನ್ ಫುಡ್ ತಿಂತಾಯಿದ್ವಿ, ಬಿಕಾಸ್ ಸ್ವಲ್ಪ ಯುರೋಪ್ ಫುಡ್ಡಿಂದ ಬ್ರೇಕ್ ಬೇಕಿತ್ತು. ಬಟ್ ತುಂಬ ಚೆನ್ನಾಗಿದೆ. ಇಂಟರ್ಲ್ಯಾಕನ್ಗೆ ಬರೋದಿದ್ದರೆ ಡೆಫಿನೆಟ್ಲಿ ಈ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡಿ. ತುಂಬ ಚೆನ್ನಾಗಿದೆ, ಪೈಸಾ ವಸೂಲಾಗುತ್ತೆ. ಸೊ ಈಗ ವಿ ಆರ್ ಹೆಡಿಂಗ್ ಬ್ಯಾಕ್. ಇವತ್ತು ಮ್ಯೂನಿಕ್ಕಲ್ಲಿ ನನ್ನ ಬ್ರದರ್ನ ಡ್ರಾಪ್ ಮಾಡಿ ಬೈರೋತಲ್ಲಿ ನನ್ನ ಕಸಿನ್ ಮನೇಲಿದ್ದು ನಾಳೆ ಬೆಳಗ್ಗೆ ಡೆನ್ಮಾರ್ಕ್ ಕಡೆ ಹೊರಡ್ತೀವಿ. ಇಂಟರ್ಲ್ಯಾಕನಿಂದ ಮ್ಯೂನಿಕ್ ಒಂದು 460 ಕಿಲೋಮೀಟರ್ಸು, ಒಂದು 5 hours ಆಗ್ಬೋದು ನಮಗೆ ರೀಚ್ ಆಗೋಕ್ಕೆ. ಸೊ ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಇವಾಗ ಓಡಿಸಿ ಆಯಿತು. ಸೊ ಇಲ್ಲೇ ಪೆಟ್ರೋಲ್ ಪಂಪ್ಗೆ ನಿಲ್ಲಿಸಿದ್ದೀವಿ, ಒಂದು ಕಾಫಿನೂ ಹಾಗೆ ಕುಡಿದ್ವಿ. ಸೊ ಯಾವ ಊರಿದು ಗೊತ್ತಿಲ್ಲ, ಚೂರ್ ಅಂತ ಏನೋ ಹೆಸರಿದೆ. ಆ್ಯಂಡ್ ಫ್ಯೂಲ್ ಪ್ರೈಸ್ ಇಲ್ಲಿ 1.7 per liter ಯೂರೋಸ್. ಸೊ ಹೊರಡೋಣ ಒಂದು ಸಣ್ಣ ಬ್ರೇಕ್ ಆಗಿ. ಆಗಿದೆ 9 ಗಂಟೆ. ಶ್ರುತಿ ಕಸಿನ್ ಪ್ರಸಾದ್ನ ನಾವು ರ್ಯಾಡಿಸನ್ ಹೋಟೆಲ್, ಏರ್ಪೋರ್ಟ್ ಹೋಟೆಲ್ ಮ್ಯೂನಿಕ್ ಬುಕ್ ಮಾಡಿದ್ವಿ. ಸೊ ಅವನನ್ನು ಅಲ್ಲಿ ಬಿಟ್ಟು ನಾಳೆ ಬೆಳಗ್ಗೆ ಫ್ಲೈಟಲ್ಲಿ ಬೆಂಗಳೂರಿಗೆ ಹೊರಡ್ತಾನೆ. ಸೊ ನಾವು ಇಲ್ಲಿಂದ ಮುಂದೆ ನಮ್ಮ ಜರ್ನಿ. ಇವತ್ತು ಆ್ಯಕ್ಚುಲಿ ನಾನು ಇನ್ನೊಂದು ಕಸಿನ್ ಮನೆ ಬೈರೋತಲ್ಲಿದೆ, ಅಲ್ಲಿ ಬೈರೋತ್ ಜರ್ಮನಿಯಲ್ಲಿದೆ. ಸೊ ಅಲ್ಲಿ ವಿ ವಿಲ್ ಗೋ ಫಾರ್ ದ ನೈಟ್. ಆಮೇಲೆ ನಾಳೆ ಬೆಳಗ್ಗೆ ತಿಂದ್ಕೊಂಡು ಹೊರಡ್ತೀವಿ, ಊಟ ಮಾಡ್ಕೊಂಡು ಪ್ರಾಬಬ್ಲಿ ಬ್ರಂಚ್ ಮಾಡಿ 12 o'clock 1 o'clock ಒಳಗೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. 6 o'clock ಫೆರಿಗೆ ಟಾರ್ಗೆಟ್ ಮಾಡಿಕೊಂಡ್ರೆ ನಾವೊಂದು ಅಟ್ಲೀಸ್ಟ್ ಒಂದು 9-9:30 ಒಳಗೆ ಕೋಪನ್ಹೇಗನ್ನಲ್ಲಿ ಇರ್ತೀವಿ. ಸದ್ಯಕ್ಕೆ ಮ್ಯೂನಿಕ್ಕಿಂದ ಬೈರೋತಿಗೆ ಹೋಗ್ತಾ ಇದ್ದೀವಿ, 223 ಕಿಲೋಮೀಟ್ರು. ಸೊ 1 hour 50 minutes ಡ್ರೈವ್ ಅಂತಿದೆ. ಎನಿವೇಸ್ ಆಟೋ ಬಂದಿದೆ. ಸೊ ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾವು ಶ್ರುತಿ ಕಸಿನ್ ಮನೇಲಿ ಉಳ್ಕೊಂಡಿದ್ವಿ, ಬೈರೋತಲ್ಲಿ ಉಳ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೊರಟಿದ್ದೀವಿ ಕೋಪನ್ಹೇಗನ್ ಕಡೆಗೆ. 750 ಕಿಲೋಮೀಟ್ರು. ಅದರಲ್ಲಿ ಒಂದು ಫೆರಿ, ಆ್ಯಸ್ ಯೂಶುವಲ್ ಫೆರಿ ತೊಗೋಬೇಕು, ಸ್ಕ್ಯಾಂಡ್ ಲೈನ್ಸ್ ಇದು ಫಾರ್ 2 hours. ಸೊ ಅದಕ್ಕೆ ಸದ್ಯಕ್ಕೆ ಹೊರಟಿದ್ದೇವೆ ಇವತ್ತು. ಲೆಟ್ಸ್ ಗೋ. ಅಲ್ಲಿ ಇಲ್ಲಿ ನಿಂತಿದ್ದೀವಿ, ಟ್ರಾಫಿಕ್ ಪೈಲಪ್ ಆಗಿದೆ, ಮಿಡ್ಲಲ್ಲಿ ಗ್ಯಾಪ್ ಇಟ್ಟಿದ್ದಾರೆ. ಇವಾಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಒಂದು 6 ಗಂಟೆ ಆಗ್ಬೋದು. 6 ಗಂಟೆಗೆ ಫೆರಿ ಇದೆ. ಸೊ ನೋಡುವ ಏನಾಗುತ್ತಂತ. ಸೊ ಆಲ್ಮೋಸ್ಟ್ ಒಂದು 6 ಗಂಟೆ ಆಗಿದೆ. ಬಟ್ ಮುಂದೆ ಆ್ಯಕ್ಚುಲಿ ಒಂದು ಯಾವುದೋ ಆಕ್ಸಿಡೆಂಟ್ ಆಗಿದೆ, ಏನೋ ಗೊತ್ತಿಲ್ಲ. ಫುಲ್ ಹ್ಯೂಜ್ ಕಪ್ಪಗೆ ಹೊಗೆ ಬರ್ತಾ ಇದೆ. 6 ಗಂಟೆ ಆಗಲಿಲ್ಲ, ಬಟ್ 4:50 ಇನ್ನು. ಬಟ್ ಐ ಡೋಂಟ್ ನೋ, 56 1 hour ಇದೆ ಇನ್ನು ನಮಗೆ ಬೋಟ್ಗೆ. ಬಟ್ ಡೌಟ್ಫುಲ್. ನೋಡುವ ಏನಾಗಿದೆ ಅಂತ ಹೋಗಿ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಸೊ ಮಧ್ಯದಲ್ಲಿ ಖಾಲಿ ಬಿಟ್ಟು ಆಚೆ ಈಚೆ ನಿಂತ್ಕೊಂಡು ಬಿಟ್ಟಿದ್ದೀವಿ ಎಲ್ಲರೂ. ಸೊ ಫೈನಲಿ ನಾವು ಆ್ಯಕ್ಚುಲಿ ರಾಕ್ ಸ್ಟಾಕ್ ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿಂದ ಆ್ಯಸ್ ಯೂಶ್ವಲ್ ಗಾಡಿನ
ಫೆರಿಯಲ್ಲಿ ಹಾಕಿ ಹೋಗಬೇಕು. ಆ್ಯಂಡ್ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಲ ನೋಡಿದಾಗ ಒಂದೆರಡು ಫೆರೀಸ್ ಜಾಸ್ತಿ ಇದೆ, ಅಂದರೆ ಮೋಸ್ಟ್ 2-3 ಲೈನ್ಸ್ ಎಕ್ಸ್ಟ್ರಾ ಇದೆ. ಸೊ ಈ ಕಡೆ ಅಲ್ಲಿ ಕಾಣಿಸ್ತದೆ ರಾಸ್ಟಾಕ್ ಪೋರ್ಟ್ ಅಂತ. ಸೊ ಇಲ್ಲಿ ಕ್ಯೂವಲ್ಲಿ ಲೈನಲ್ಲಿ ನಿಂತಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ 6 ಗಂಟೆಗೆ ತೊಗೋಬೇಕಾಗಿತ್ತು, ಆ್ಯಂಡ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದ ಸೊ ನಾವು ಡಿಲೇ ಆದ್ವಿ. ಸೊ ಇವಾಗ 8:15 ತೊಗೋಬೇಕು. ಇವಾಗ ಆಲ್ಮೋಸ್ಟ್ 7:15 ಆಗಿದೆ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಹಿಂದ್ಗಡೆ ನೋಡೋದು, ಇಲ್ಲಿ ಶಿಪ್ಸ್ ಎಲ್ಲ ಲೈನ್ ಅಪ್ ಆಗಿದೆ. ಸೊ ಅದು ಕೂಡ ಒಂದೊಂದು ಲೈನಲ್ಲಿ ಟ್ರಾವೆಲ್ ಮಾಡುತ್ತೆ, ವೆಹಿಕಲ್ಸ್ ಗೂಡ್ಸನ್ನೆಲ್ಲ ಹಾಕ್ಕೊಂಡು. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ಚಳಿಸೂ ಸ್ಟಾರ್ಟ್ ಆಗ್ತದೆ. ಮಳೆ ಇತ್ತು ಸ್ವಲ್ಪ. ಆಮೇಲೆ ನಮಗೆ ಇವಾಗ ಲೇನ್ ನಂಬರ್ 17 ಕೊಟ್ಟಿದ್ದಾರೆ, ಲಾಸ್ಟ್ ಲೇನ್. ಯಾಕಂದರೆ ಪ್ರೀವಿಯಸ್ ಫೆರಿಯಲ್ಲಿ ಹೋಗಬೇಕಾಗಿತ್ತು. ಸೊ ಅದಕ್ಕೆ ನಮಗೆ ಲಾಸ್ಟ್ ಪ್ರಿಫರೆನ್ಸ್. ಆ ಕಡೆ ಎಲ್ಲ ಇದ್ದಾರೆ. ಸೊ 1 2 3 4 ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್. ಸೊ ನಾವು ನೆಕ್ಸ್ಟ್ ಲಾಸ್ಟಲ್ಲಿ. ಸೊ ಎನಿವೇಸ್ ನೋಡೋಣ ಏನಾಗುತ್ತಂತ. ಸೊ ಹೋಗುವ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀನಿ. ಎಲ್ಲರೂ ಕಾರ್ ಪಾರ್ಕ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ 2 ಲೈನ್ ಖಾಲಿ ಇದೆ. ಏನಂದರೆ ಇಲ್ಲೇ ಮೇಲೆ ಹೋಗುವ. ಹಾಂ, ಸೊ ಇದು ಆ್ಯಕ್ಚುಲಿ 2 ಲೈನ್ ಕಾಲಿದೆ, ಒಂದೇ ಲೈನ್ ಇದೆ. ಸೊ ಇವಾಗ ಮೇಲ್ಗಡೆ ಹೋಗುವ, ನೋಡುವ ಹೇಗಿದೆ ಅಂತ. ಸೊ ಈ ಕಡೆ ಏರಿಯಾನು ಖಾಲಿದೆ ಇವತ್ತು, ಖಾಲಿದೆ. ಹೋಗುವ, ನೆಕ್ಸ್ಟ್. ಸೊ ಒಳಗೆ ಬಂದಿದ್ದೀವಿ, ಇನ್ನೇನು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ಬೋದಿಲ್ಲ, ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ್ಯಕ್ಚುಲಿ ಇವಾಗ ಕ್ರೂಸ್ ಹೊರಟಿದೆ. ಆ್ಯಂಡ್ ನಾವು ಸ್ವಲ್ಪ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಹಸಿವಾಗ್ತಿತ್ತು ಅಂತ. ಆ್ಯಂಡ್ ಸಿಂಬಾ ಇಲ್ಲಿದ್ದಾನೆ.